ಕಡೆಗೆ ಬೈ ಎಲೆಕ್ಷನ್ ನ ಕ್ಲೈಮ್ಯಾಕ್ಸ್, ಇನ್ನೊಂದು ಕಡೆಗೆ ಇಡಿಯಿಂದ ಡ್ರಿಲ್. ಸಿದ್ದರಾಮಯ್ಯ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಇಡಿ ಅಧಿಕಾರಿಗಳು ಬೆವರಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈಯೋದ್ರ ಮೂಲಕ ಸಿಎಂ ಪತ್ನಿಗೆ 14 ಸೈಟ್ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಆಯಾಮ ಸದ್ಯಕ್ಕೆ ಸಾಗ್ತಾ ಇದೆ. ಒಂದು ಕಡೆಗೆ ರಾಯಚೂರಿನ ಎಂಪಿ ಕುಮಾರ್ ನಾಯಕ್ ಅವರನ್ನ ಕೂಡ ಇಡಿ ಬುಲಾವ್ ಕೊಟ್ಟು ಕರೆಸಿಕೊಂಡಿದೆ. ಭೂ ಪರಿವರ್ತನೆಯಲ್ಲಿ ಆಗ ಕೆಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಲ್ಲ, ಪರಿಶೀಲನೆ ಮಾಡದೇನೆ ಸೈಟ್ಗಳನ್ನ ಕೊಟ್ಟಂತಹ ಅಥವಾ ಭೂ ಪರಿವರ್ತನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಆರೋಪ ಆಗಿನ ಜಿಲ್ಲಾಧಿಕಾರಿಗಳ ಮೇಲಿದೆ. ಹೀಗಾಗಿ ಕುಮಾರ್ ನಾಯಕ್ ಅವರಿಗೆ ಬುಲಾವ್ ಕೊಟ್ಟಿದೆ. ಯಾವ ರೀತಿ ಪ್ರೊಸೀಜರು ಹೆಂಗ್ ಮಾಡಿದ್ರಿ ಇದನ್ನ ಅನ್ನೋದನ್ನ ಕೇಳೋ ನಿಟ್ಟಿನಲ್ಲಿ ಮತ್ತು ಈ ವಿಚಾರದಲ್ಲಿ ಇಡಿಗೆ ಇರುವಂತಹ ಅನೇಕ ಸಂದೇಹಗಳನ್ನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನೊಂದು ಕಡೆಗೆ ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ ಅವರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ತಾ ಇದೆ. ಸಿಎಂ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಒಂದು ಸುತ್ತು ಇಡಿಯ ವಿಚಾರಣೆಯನ್ನ ಎದುರಿಸ್ತವ್ರೆ. ಕಾನೂನು ಕುಣಿಕೆ ಅಥವಾ ಇಡಿಯ ಕುಣಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗಿ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ದಟ್ಟವಾಗೋದಕ್ಕೆ ದಿನದಿಂದ ದಿನಕ್ಕೆ ಈ ಎಲ್ಲ ಪ್ರಕ್ರಿಯೆಗಳು ಕಾರಣ ಆಗ್ತಾ ಇದೆ. ಇಡಿ ತನಿಖೆಯ ಆಯಾಮವೇ ಹೀಗೆ. ಈ ಪ್ರಕರಣದ A1 ಆಗಿದ್ರು ಡೈರೆಕ್ಟ್ ಅವರನ್ನ ವಿಚಾರಣೆಗೆ ಕರೆಯಲ್ಲ. ಮೊದಲು ಸಾಕ್ಷಿಗಳ ಸಂಗ್ರಹ, ನಂತರ ಸಾಕ್ಷಿದಾರರ ಹೇಳಿಕೆ, ಅನಂತರ ಆರೋಪಿಗಳ ವಿಚಾರಣೆ. ಇದು ಇಡಿ ಸ್ಟೈಲ್ ಆಫ್ ಆಕ್ಷನ್. ಈಗ ಸದ್ಯಕ್ಕೆ ಸಾಕ್ಷಿಗಳ ಸಂಗ್ರಹ ಹಾಗೂ ಅನುಮಾನ ಇರುವಂತಹ ವ್ಯಕ್ತಿಗಳನ್ನ ಕರೆದು ವಿಚಾರಣೆಗೆ ನಡೆಸ್ತಾ ಇರುವಂತಹ ಪ್ರಕ್ರಿಯೆಗೆ ಇಡಿ ಚಾಲನೆ ಕೊಟ್ಟಿದೆ. ಹೀಗಾಗಿ ನಿರಂತರವಾಗಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಿಗೆ ಇಡಿ ಬುಲಾವ್ ಕೊಡ್ತಾ ಇದೆ.